ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸಲ್ಲಿ ಆಗಸ್ಟ್ 15 ಬರ್ತೈತೆ. 15ಗೋಸ್ಕರ ಒಂದು ಸ್ಪೆಷಲ್ ಆಫರ್ ಡೀಲು. ಯಾರು ಆಗಸ್ಟ್ 15 ಡೇಟ್ ಒಳಗಡೆ ತೊಗೊಳ್ತೀರಾ ಅಂಥ ಕಸ್ಟಮರ್ಗೆ ಮಾತ್ರ ಈ ಪ್ರೈಸು ಅಪ್ಲಿಕಬಲ್ ಆಗಿರುತ್ತೆ. ಈ ಪ್ರೈಸ್ ವ್ಯಾಲಿಡಿಟಿ ಕೂಡ ಆಗಸ್ಟ್ 15ವರೆಗೂ ಮಾತ್ರ ಇರುತ್ತೆ. ಅದಾದಮೇಲೆ ಬೇರೆ ಪ್ರೈಸ್ ಅಪ್ಲೋಡ್ ಆಗಿರುತ್ತೆ ಮತ್ತು ಏನು ಅಪ್ಲೋಡ್ ಆಗಿರುತ್ತೆ ಅದೇ ಪ್ರೈಸು ಅಪ್ಲಿಕಬಲ್ ಆಗಿರುತ್ತೆ. ಯಾರನ್ನು ಯೂಸ್ಡ್ ವೆಹಿಕಲ್ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಮ್ಮ ನಂದಿ ಟ್ರಸ್ಟ್ ಕಾರ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಗಾಡಿಗಳು ಯಾವುದೇ ಥರದ ಡಾಕ್ಯುಮೆಂಟೇಷನ್ ಇಶ್ಯೂ ಇರಲ್ಲ, ಯಾವುದೇ ಥರದ ಫೋರ್ಜರಿ ಇರಲ್ಲ, ಯಾವುದೇ ಥರದ ಓಡೋಮೀಟ್ರ್ ಟ್ಯಾಂಪರ್ ಇರಲ್ಲ. ಏನಕ್ಕೆ ಈ ಮಾತನ್ನ ಹೇಳ್ತಾಯಿನಿ ಅಂತ ಅಂದರೆ ರೀಸೆಂಟಾಗಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವೈರಲ್ ಆಯಿತು. ಬೆಂಗಳೂರಲ್ಲಿ ಪ್ರೀಮಿಯಂ ಕಾರ್ಸ್ಗಳನ್ನೆಲ್ಲ ಫೋರ್ಜರಿ ಡಾಕ್ಯುಮೆಂಟ್ ಮಾಡಿ ಗಾಡಿಗಳನ್ನ ಮಾರಾಟ ಮಾಡಿ ಪೊಲೀಸರ ಅತಿಥಿ ಆಗಿದ್ದಾರೆ. ಮತ್ತು ಆ ಥರ ಫ್ರಾಡ್ಗಳು ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ನಡೆಯೋದ್ರಿಂದ ದಯವಿಟ್ಟು ಯಾರೇ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಬೇಕಾದ್ರೆ ವೆಹಿಕಲ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಪ್ರಾಪರಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಅಂದರೆ ನಿಮಗೆ ಗೊತ್ತಿರೋರು ಯಾರನ್ನ ಫ್ರೆಂಡ್ಸ್ ಇದನ್ನೇ ಕರ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ. ಗಾಡಿ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿ ತೊಗೊಂಡ್ಮೇಲೆ ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಆಗೋದು, ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಆಗೋದು ಅದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಒನ್ ಬೈ ಒನ್ ವೆಹಿಕಲ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಇಷ್ಟು ವೆಹಿಕಲ್ಸ್ಗಳು ನಮ್ಮ ನಂದಿ ಟ್ರಸ್ಟ್ ಕಾರ್ಸ್ಗಳಿದೆ. ಈ ಗಾಡಿಗಳದ್ದು ಡೀಟೇಲ್ಸು, ಪ್ರೈಸು, ಫೋಟೋಸ್ ಬೇಕಂತ ಅಂದರೆ ನೀವು ಮಾಡಬೇಕಾದ್ರದ್ದು ಇಷ್ಟೇ. ವಾಟ್ಸಪ್ಪಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ 9148828482 ಆರ್ 9019282930 ಆರ್ 9738550018. ಈ ಮೂರು ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ರಿಪ್ಲೈ ಇಮಿಡಿಯೇಟ್ ಮೆಸೇಜ್ ಬರುತ್ತೆ. ಆ ರಿಪ್ಲೈ ಇಮಿಡಿಯೇಟ್ ಮೆಸೇಜ್ನ ದಯವಿಟ್ಟು ಓದಿ. ಅದರಲ್ಲಿ 2 ಲಿಂಕ್ ಇರುತ್ತೆ. ಮೇಲ್ಗಡೆ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಕಾರ್ಸಲ್ಲಿರೋಂಥ ಇಷ್ಟು ವೆಹಿಕಲ್ಗಳದ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಎಲ್ಲ ಓಪನ್ ಆಗುತ್ತೆ. ಕೆಳಗಡೆ ಇನ್ನೊಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಕಾರ್ಸ್ದು ಲೊಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬಿಟ್ಟು ಬನ್ನಿ. ಫಸ್ಟ್ಗೆ ವೆಹಿಕಲ್ಗಳ್ದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲೋಯೆಸ್ಟ್ ಪ್ರೈಸಿಂದ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಂತ ಅಂದರೆ 2013 ಆ್ಯಂಡ್ ಎಬೋವ್ ಮಾಡಲ್ಗೆ ಲೋನ್ ಆಗುತ್ತೆ. 2013 ಒಳಗಡೆ ಇರೋಂಥ ಗಾಡಿಗಳಿಗೆ ಲೋನ್ ಆಗೋದಿಲ್ಲ ಒಂದು. ನಮ್ಮಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಏನಪ್ಪ ಅಂತಂದರೆ ಯಾವುದನ್ನ ವೆಹಿಕಲ್ದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ದರೆ ಬೈಯರ್ ಇನ್ಸೂರೆನ್ಸ್ ಕಟ್ಕೋಬೇಕಾಗತ್ತೆ. RC ಟ್ರಾನ್ಸ್ಫರ್ ಚಾರ್ಜಸ್ಸು ಸಪ್ರೇಟ್ ಇರುತ್ತೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೋ ಗಾಡಿಗೆ ಆ ಪ್ರೈಸ್ನ ಕಡಿಮೆ ಮಾಡಿಬಿಟ್ಟೆ ಮೆನ್ಷನ್ ಮಾಡಿ ಹಾಕಿರ್ತೀವಿ. ಯಾಕೆಂದರೆ ಕೆಲವರು ಥರ್ಡ್ ಪಾರ್ಟಿನೇ ಸಾಕು ಅಂತೀರ, ಕೆಲವೊಬ್ಬರು ಫಸ್ಟ್ ಪಾರ್ಟಿ ಬೇಕು ಅಂತ ಹೇಳ್ತೀರಾ. ಮ್ಯಾಕ್ಸಿಮಮ್ ಪ್ರೈಸ್ನ ಡಿಸ್ಕೌಂಟ್ ಮಾಡಿರ್ತೀವಿ ಪಾಲಿಸಿ ಲ್ಯಾಪ್ಸ್ ಆಗೋ ಗಾಡಿಗೆ. ಗಾಡಿ ಮೇಲೇ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. FC ಡೇಟ್ ಯಾವಾಗಿರುತ್ತೆ, ವೆಹಿಕಲ್ದು ಇನ್ಸೂರೆನ್ಸ್ ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ, ಓನರ್ಶಿಪ್ಪು, ಪೆಟ್ರೋಲ, ಡೀಸೆಲ್ಲ ಪ್ರತಿಯೊಂದು ಡೀಟೇಲ್ಸು ವೆಹಿಕಲ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ನಿಮಗೆ ಈ ವೆಹಿಕಲ್ ಇಷ್ಟ ಆದ ಟೈಮಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನಾವು ಶೋ ಮಾಡ್ತೀವಿ. ಪ್ರಾಪರಾಗಿ ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಗಾಡಿ ಮೇಲೆ ಏನಿರುತ್ತೆ ಡೀಟೇಲ್ ಚೆಕ್ ಮಾಡ್ಕೊಳ್ಳಿ. ಗಾಡಿ ನಿಮ್ಗೆ ಯಾರನ್ನ ಎಕ್ಸ್ಪರ್ಟ್ ಇದ್ದರೆ ಬೇಕಾದ್ರೆ ಗಾಡಿನೂ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಿಟ್ಟೆ ತೊಗೊಳ್ಳಿ. ಯಾಕೆಂತ ಅಂದರೆ ಯಾರಿಗೂ ₹1 ದುಡ್ಡು ಸುಮ್ಮನೆ ಬರೋದಿಲ್ಲ. ಫಸ್ಟ್ನೇ ವೆಹಿಕಲ್ ಕೊಡ್ತಾಯಿದ್ದೀನಿ. ಮಾರುತಿ ಸುಜುಕಿ ಝೆನ್ ಎಸ್ಟಿಲೋ. ಈ ಗಾಡಿ ಬಂದುಬಿಟ್ಟು LXI ವೇರಿಯಂಟ್ ಆಗಿರುತ್ತೆ. 2007 ಮಾಡಲು, ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರು, 79,000 ಗಾಡಿ ಓಡಿದೆ. ಈ ಗಾಡಿದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಬಂದುಬಿಟ್ಟು 2027 8ನೇ ತಿಂಗಳವರೆಗೂ ಗಾಡಿ FC ರನ್ನಿಂಗ್ ಇದೆ. ಗಾಡಿಗೇನು ಸದ್ಯಕ್ಕೆ ₹1 ಖರ್ಚು ಮಾಡೋ ಥರ ಇಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಇನ್ಸೂರೆನ್ಸ್ ಒಂದು ಕಟ್ಕೋಬೇಕು, RC ಟ್ರಾನ್ಸ್ಫರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 1,65,000 ಫಿಕ್ಸ್ ಪ್ರೈಸಲ್ಲಿ. ನೆಕ್ಸ್ಟು ಹುಂಡಾ i10 ಸ್ಪೋರ್ಟ್ಸ್ ವೇರಿಯಂಟು 1.2 ಕಪ್ಪ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು. 2009 ಮಾಡಲು, ಗಾಡಿ ಸಿಂಗಲ್ ಓನರು, ಗಾಡಿ ಓಡಿರೋದು ಬರೀ 29,500 ಕಿಲೋಮೀಟ್ರು. ಈ ಗಾಡಿಗೆ FC ಬಂದುಬಿಟ್ಟು 2029ವರೆಗೂ FC ಕೂಡ ರನ್ನಿಂಗ್ ಇದೆ. ನೆಕ್ಸ್ಟ್ ಇಯರು ಫೆಬ್ರವರಿವರೆಗೂ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿಗೆ ಬ್ರ್ಯಾಂಡ್ ನ್ಯೂ ಕ್ಲಚ್ ಕೂಡ ಹಾಕಿದೆ. ಸದ್ಯಕ್ಕೆ ಏನು ಖರ್ಚು ಮಾಡೋ ಥರ ಇಲ್ಲ. ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 2,25,000 ಪ್ಲಸ್ RC ಟ್ರಾನ್ಸ್ಫರ್ ಚಾರ್ಜಸ್ಸು ಸಪ್ರೇಟ್ ಬರುತ್ತೆ. ಈ ಗಾಡಿಗೆ ಯಾವುದೇ ರೀತಿಯ ಲೋನ್ ಆಗೋದಿಲ್ಲ. ಹುಂಡಾ i10 2010 ಮಾಡಲು, ಗಾಡಿ ಥರ್ಡ್ ಓನರು, ಬಟ್ ಗಾಡಿ ಎಲ್ಲ ಗುಡ್ ಕಂಡೀಷನಾಗಿದೆ. 2010 ಮಾಡಲು, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಥರ್ಡ್ ಓನರ್ ಗಾಡಿ, 85,000 ಗಾಡಿ ಡ್ರಿವನ್ ಆಗಿದೆ. ಈ ಗಾಡಿಗೆ ಇನ್ಸೂರೆನ್ಸ್ ಬಂದುಬಿಟ್ಟು ನವಂಬರ್ವರೆಗೂ ರನ್ನಿಂಗ್ ಇದೆ. FC ಬಂದುಬಿಟ್ಟು 2030ವರೆಗೂ ರನ್ನಿಂಗ್ ಇದೆ. ಗಾಡಿಗೆ ಏನು ಖರ್ಚು ಮಾಡೋ ಥರ ಇಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಗಾಡಿನ ಸ್ಪೆಷಲ್ ಆಫರ್ ಡೀಲಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀವಿ 2,25,000ಗೆ. ಇವೆಲ್ಲ ಆಫರ್ ಡೀಲ್ಗಳು ಜಸ್ಟ್ ಆಗಸ್ಟ್ 15ವರೆಗೂ ಮಾತ್ರ ವ್ಯಾಲಿಡ್ ಆಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು
ಹುಂಡೈ ಗ್ರ್ಯಾಂಡ್ ಐಟೆನು ಅಸ್ತಾ 1.2 ಕಪ್ಪ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2014 ಮಾಡಲು ಗಾಡಿ ಸಿಂಗಲ್ ಓನರು 1 ಲಕ್ಷ ಗಾಡಿ ಡ್ರಿವನ್ ಆಗಿದೆ. ಸೊ ಗಾಡಿ ಇನ್ಸೂರೆನ್ಸ್ ಬಂದುಬಿಟ್ಟು ಲ್ಯಾಪ್ಸ್ ಆಗಿದೆ. FC ಬಂದು 2029ವರೆಗೂ ರನ್ನಿಂಗ್ ಇದೆ. ಈ ಗಾಡಿಗೆ ಲೋನ್ ಬೇಕಾದ್ರೆ ಒಂದು 2 ಲಕ್ಷದಿಂದ 2.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ 3,95,000ಕ್ಕೆ 3,95,000ಗೆ 14 ಮಾಡಲು ಅಸ್ತಾ ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ನೆಕ್ಸ್ಟು ಮಾರುತಿ ಸುಜುಕಿ ರಿಟ್ಸು ಪೆಟ್ರೋಲು ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. 2013 ಮಾಡಲು ಸಿಂಗಲ್ ಓನರು 1 ಲಕ್ಷ ಗಾಡಿ ಓಡಿದೆ. ಈ ಗಾಡಿಗೆ ಇನ್ಸೂರೆನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 1 ಇಯರ್ ರನ್ನಿಂಗ್ ಇದೆ. FC ಬಂದುಬಿಟ್ಟು 2028ವರೆಗೂ ಇದೆ. ಈ ಗಾಡಿಗೆ ಲೋನ್ ಬೇಕಾದ್ರೆ ಒಂದು 2 ಲ್ಯಾಕ್ವರೆಗೂ ಲೋನ್ ಕೂಡ ಮಾಡ್ಬೋದು. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 3,55,000ಕ್ಕೆ 3,55,000ಗೆ ಗಾಡಿ ಕ್ಲೋಸ್ ಆಗ್ತಾಯಿದೆ. ನೆಕ್ಸ್ಟು ಚವರ್ಲೆಟ್ಟು ಸೈಲಾ ಯುವ 1.2 LT ಟಾಪ್ ಆ್ಯಂಡ್ ಗಾಡಿ ABS ಗಾಡಿ 2013 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. 2014 ರಿಜಿಸ್ಟ್ರೇಷನ್ ಆಗಿದೆ. ಸಿಂಗಲ್ ಓನರ್ಶಿಪ್ಪು ಗಾಡಿ 79,000 ಗಾಡಿ ಡ್ರಿವನ್ ಆಗಿದೆ. ಗಾಡಿ ಇನ್ಸೂರೆನ್ಸ್ ಬಂದುಬಿಟ್ಟು ಜನವರಿ 2027ವರೆಗೂ ರನ್ನಿಂಗ್ ಇದೆ. FC ಬಂದುಬಿಟ್ಟು 2029ವರೆಗೂ ರನ್ನಿಂಗ್ ಇದೆ. ಈ ಗಾಡಿಗೆ ಯಾವುದೇ ರೀತಿಯ ಲೋನ್ ಮಾಡ್ಕೊಡೋಕ್ಕಾಗಲ್ಲ. ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 13/2014 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ 2,65,000 ಫಿಕ್ಸ್ ಪ್ರೈಸಲ್ಲಿ. ಮಾರುತಿ ಸುಜುಕಿ ಸ್ವಿಫ್ಟು VDI 2014 ಮಾಡಲು ಗಾಡಿ ಸಿಂಗಲ್ ಓನರು ಡೀಸೆಲ್ಲು 1 ಲಕ್ಷ ಗಾಡಿ ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಈ ಗಾಡಿದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ 2029ವರೆಗೂ. FC ರನ್ನಿಂಗ್ ಇದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 4,85,000ಕ್ಕೆ ಲೋನ್ ಬೇಕಾದರೆ 2.5ರಿಂದ 3 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಡೀಸೆಲ್ ವೇರಿಯಂಟು ಸಿಂಗಲ್ ಓನರು 14 ಮಾಡಲು. ನೆಕ್ಸ್ಟು ಯಾರನ್ನ ಮಾರುತಿ ಸುಜುಕಿ ಬಲೆನ ಗಾಡಿ ಹುಡುಕ್ತಾ ಇರೋ ಅಂದರೆ 2023 ಮಾಡಲು 1.2 ಜೀಟಾ ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು 40,000 ಓಡಿದೆ ಅಷ್ಟೇ. ಬಲೆನ ಜೀಟಾ ಪೆಟ್ರೋಲು 2023 ಮಾಡಲ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 7,35,000ಕ್ಕೆ 7,35,000ಗೆ ಗಾಡಿನ ಕ್ಲೋನ್ ಮಾಡಿಕೊಡ್ತಾ ಇದ್ದೀವಿ. ಲೋನ್ ಬೇಕಾದ್ರೆ 6 ಲಕ್ಷದಿಂದ 6.5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ನೆಕ್ಸ್ಟು ಮಾರುತಿ ಸುಜುಕಿ ವ್ಯಾಗನರ್ ಇದೆ 2019 ಮಾಡಲು ZXi ವೇರಿಯಂಟು ಸಿಂಗಲ್ ಓನರು ಗಾಡಿ 69,000 ಗಾಡಿ ಡ್ರಿವನ್ ಆಗಿದೆ. ಈ ಗಾಡಿದು ಇನ್ಸೂರೆನ್ಸ್ ಬಂದುಬಿಟ್ಟು ಸೊ ಈ ಮಂತಲ್ಲಿ ಲ್ಯಾಪ್ಸ್ ಆಗುತ್ತೆ. FC ಬಂದುಬಿಟ್ಟು ಇನ್ನು ರನ್ನಿಂಗ್ ಇದೆ 2034ವರೆಗೂ ರನ್ನಿಂಗ್ ಇದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 4,85,000 ಫಿಕ್ಸ್ ಪ್ರೈಸಲ್ಲಿ. ಎಲ್ಲ ಗಾಡಿಗಳ ಪ್ರೈಸ್ಗಳು ಫಿಕ್ಸು ಪ್ರೈಸ್ ಆಗಿರುತ್ತೆ. ಯಾವುದೇ ರೀತಿಯ ಬಾರ್ಗೇನಿಂಗ್ ಇರೋದಿಲ್ಲ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ತೊಗೊಳ್ಳಿ. ಸೊ ನೆಕ್ಸ್ಟು ಹುಂಡೈ ಎಲೆಂಟ್ರಾ 1.6 SX ಆಪ್ಷನಲ್ಲು ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ವಿತ್ ಫ್ಯಾನ್ಸಿ ನಂಬರ್ ಇದೆ. ಸೊ ಡೀಸೆಲ್ ಮ್ಯಾನ್ಯುಯಲ್ ಗಾಡಿ ಆರಾಮ್ಸೆ 20 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಏರೋಡೈನಮಿಕ್ಸ್ ಡಿಸೈನ್ ಕೂಡ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಸ್ಪೆನ್ಷನ್ ಎಲ್ಲ ನ್ಯೂ ಇದೆ. ಗಾಡಿಗೆ ₹1 ಖರ್ಚು ಮಾಡೋ ಥರ ಇಲ್ಲ. ಡಿಸೆಂಬರ್ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ 2028ವರೆಗೂ FC ಕೂಡ ರನ್ನಿಂಗ್ ಇದೆ. ಈ ಗಾಡಿಗೆ ನಾವು ಲೋನ್ ಮಾಡೋಕ್ಕಾಗೋದಿಲ್ಲ. ಗಾಡಿನ ಸ್ಪೆಷಲ್ ಆಫರ್ ಡೀಲಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ 5,65,000 ಫಿಕ್ಸ್ ಪ್ರೈಸಲ್ಲಿ 5,65,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯಾರನ್ನ ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ಪೆಟ್ರೋಲ್ ಗಾಡಿ ಹುಡುಕ್ತಾ ಇರೋ ಅಂದರೆ 2015 ಮಾಡಲು ಗಾಡಿ ಸಿಂಗಲ್ ಓನರ್ಶಿಪ್ಪು ಗಾಡಿ 75,000 ಗಾಡಿ ಡ್ರಿವನ್ ಆಗಿದೆ. ಸೊ ಫೆಬ್ರವರಿ 2027ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ 10th 2030ವರೆಗೂ FC ಕೂಡ ರನ್ನಿಂಗ್ ಇದೆ. ಲೋನ್ ಬೇಕಾದರೆ ಒಂದು 3.5 ಲಕ್ಷ ಹಿಂದೆ ಮುಂದೆ ಲೋನ್ ಕೂಡ ಆಗುತ್ತೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ವಿ 4,85,000 ಫಿಕ್ಸ್ ಪ್ರೈಸಲ್ಲಿ 4,85,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. 15 ಮಾಡಲು ಸ್ವಿಫ್ಟ್ ಡಿಸೈರು. ಸೊ ನೆಕ್ಸ್ಟು ಹೋಂಡಾ ಸಿಟಿ 1.5 ಟಾಪ್ ಆ್ಯಂಡ್ ಗಾಡಿ ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರು 2012 ಮಾಡಲು ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬಾಡಿ ಎಲ್ಲ ಗುಡ್ ಕಂಡೀಷನ್ ಆಗಿದೆ. ಗಾಡಿಯಲ್ಲಿ ಹೆಡ್ರೆಸ್ಟ್ ಮಾನಿಟರ್ ಕೂಡ ಇದೆ. ಗಾಡಿಗೆ ಸದ್ಯಕ್ಕೆ ₹1 ಖರ್ಚು ಮಾಡುತ್ತಾ ಇಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನಾಗೆ ಗಾಡಿ ಇದೆ. ಈ ಗಾಡಿದು ಇನ್ಸೂರೆನ್ಸ್ ಬಂದುಬಿಟ್ಟು ಮಾರ್ಚ್ 2027ವರೆಗೂ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. FC ಬಂದುಬಿಟ್ಟು ಮಾರ್ಚ್ 2027ವರೆಗೂ FC ಕೂಡ ರನ್ನಿಂಗ್ ಇದೆ. ಸೊ ಗಾಡಿಗೆ ₹1 ಖರ್ಚು ಮಾಡೋ ಥರ ಇಲ್ಲ. ಸೊ ಗಾಡಿಗೆ ಲೋನ್ ಆಗೋದಿಲ್ಲ. ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 4.5 ಲಕ್ಷಕ್ಕೆ ಗಾಡಿನ ಕ್ಲೋಸ್ ಮಾಡಿ ಕೊಡ್ತಾಯಿದ್ದೀವಿ. ಯಾರನ್ನ ಟಾಟಾ ನ್ಯಾನೋ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರೋ ಅಂತಂದರೆ ಗಾಡಿ ಮಾತ್ರ ಬ್ಯೂಟಿಫುಲ್ ಕಂಡೀಷನ್ ಆಗಿದೆ. ಕಸ್ಟಮರ್ ಸನ್ರೂಫ್ ಕೂಡ ಮಾಡಿಫೈಡ್ ಮಾಡ್ಕೊಂಡಿದ್ದಾರೆ. ಅಲಾಯ್ಸ್ ಕೂಡ ಇದೆ. 2015 ಮಾಡಲು ಗಾಡಿ 4th ಓನರ್ ಆಗಿದೆ. ಗಾಡಿ ಓಡಿರೋದು ಬರೀ 30,000 ಮಾತ್ರ ಗಾಡಿ ಡ್ರಿವನ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ
ಸೊ ಟಾಟಾ ನಾನೋ XTA ಆಟೋಮೆಟಿಕ್ ಗಾಡಿ ಬರೀ 30,000 ಹೊಡಿರೋ ಗಾಡಿ 15 ಮಾಡಲ್ನ 2,10,000ಕ್ಕೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಮಾರುತಿ ಸುಜುಕಿ ಆಲ್ಟೋ K10 VXI ಆಟೋಮೆಟಿಕ್ ಗಾಡಿ 2015 ಮಾಡಲು ಗಾಡಿ ಸೆಕೆಂಡ್ ಓನರ್ಶಿಪ್ಪು. ಗಾಡಿ ಓಡಿರೋದು ಬರೀ 5,800 ಕಿಲೋಮೀಟ್ರ್ ಮಾತ್ರ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನಾಗಿದೆ. ಗಾಡಿಗೆ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡಿಕೊಡ್ತೀವಿ. ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 3,50,000 ಫಿಕ್ಸ್ ಪ್ರೈಸಲ್ಲಿ. ಯಾವುದೇ ರೀತಿಯ ಬಾರ್ಗೇನಿಂಗ್ ಆಗಲ್ಲ. ಆಟೋಮೆಟಿಕ್ಕು ಬರೀ 5,800 ಕಿಲೋಮೀಟ್ರ್ ಗಾಡಿ ಓಡಿದೆ. ನೆಕ್ಸ್ಟು ಇನ್ನೊಂದು ಆಟೋ ಟ್ರಾನ್ಸ್ಮಿಷನ್ ಗಾಡಿ ಹುಡುಕ್ತಾ ಇರೋ ಅಂತ ಅಂದರೆ ಹೊಂಡಾ ಅಮೇಜ್ ಗಾಡಿ ಇದೆ 2021 ಮಾಡಲು. ಗಾಡಿ ಸೆಕೆಂಡ್ ಓನರ್ಶಿಪ್ಪು. ಗಾಡಿ ಓಡಿರೋದು 80,000 ಗಾಡಿ ಡ್ರಿವನ್ ಆಗಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಹೊಂಡಾ ಸಿಟಿ VX CVT ಆಟೋಮೆಟಿಕ್ ಗಾಡಿ 21 ಮಾಡಲು. ಪೆಟ್ರೋಲು ಸೆಕೆಂಡ್ ಓನರ್ 80,000 ಓಡಿರೋಂಥ ಗಾಡಿ 5,90,000ಕ್ಕೆ 5,90,000ಗೆ ಗಾಡಿ ಕೊಡ್ತಾಯಿದ್ದೀವಿ. ಲೋನ್ ಬೇಕಾದರೆ 5 ಲಕ್ಷದವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಟೊಯೋಟಾ ಇನೋವಾ ಕ್ರಿಸ್ಟಾ 2.4 Z ಪರ್ಲ್ ವೈಟ್ ಕಲರ್ ಗಾಡಿ ಬರೀ 3 ತಿಂಗಳು ಗಾಡಿ 2026 ಮಾಡಲು. ಗಾಡಿ ಸಿಂಗಲ್ ಓನರು. ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಎಕ್ಸ್ಟರ್ನಲ್ ವಾರಂಟಿ ಕೂಡ ಇದೆ. ಗಾಡಿ 2026 ಮಾಡಲು. ಏಪ್ರಿಲ್ ಮಂತ್ ಗಾಡಿ. ಗಾಡಿ ಓಡಿರೋದು 1,300 ಕಿಲೋಮೀಟ್ರ್ ಅಷ್ಟೇ. 1,300 ಕಿಲೋಮೀಟ್ರ್ ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 36 ಲಕ್ಷಕ್ಕೆ 36 ಲ್ಯಾಕಿಗೆ ಗಾಡಿನ ಕ್ಲೋಸ್ ಮಾಡಿ ಕೊಡ್ತಾಯಿದ್ದೀವಿ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ. ಬರೀ 1,300 ಕಿಲೋಮೀಟ್ರ್ ಓಡಿದೆ. ಜಸ್ಟ್ 3 ಮಂತ್ಸ್ ಓಲ್ಡ್ ವೆಹಿಕಲ್ಲು. ಸೊ ಬೆಸ್ಟ್ ಇನ್ ದ ಪ್ರೈಸು. ಯಾಕೆಂದರೆ ಹೊಸ ಗಾಡಿ ಬುಕ್ಕಿಂಗ್ ತೊಗೊಳ್ತಾ ಇಲ್ಲ. ಯಾರನ್ನ ಗಾಡಿ ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ಪ್ರೈಸ್ ಜಾಸ್ತಿ ಇರ್ಬೋದು ಬಟ್ ಗಾಡಿ ಸಿಗಲ್ಲ. ಆಡಿ Q3 2013 ಮಾಡಲು. ಕ್ವಾಟ್ರೋ ಎಡಿಷನ್ನು 4x4 ಡೀಸೆಲ್ ಆಟೋಮೆಟಿಕ್ ಗಾಡಿ 2013 ಮಾಡಲು. ಗಾಡಿ ಸೆಕೆಂಡ್ ಓನರ್ಶಿಪ್ಪು. ಗಾಡಿ 1,50,000 ಗಾಡಿ ಓಡಿದೆ. ಫ್ರಂಟು ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಸೊ ಗಾಡಿ ಓಡಿಸ್ಬೋದು. ಗಾಡಿ ಏನು ಇಶ್ಯೂಸ್ ಏನಿಲ್ಲ. ಇಂಜಿನು ಟ್ರಾನ್ಸ್ಮಿಷನ್ ಎಲ್ಲ ಚೆನ್ನಾಗೇ ಇದೆ. ನೀವು ಬೇಕಾದ್ರೆ ಗಾಡಿ ಚೆಕ್ ಮಾಡಿಕೊಂಡೇ ತೊಗೊಳ್ಳಿ. ಬೆಸ್ಟು ಪ್ರೈಸಲ್ಲಿ ಗಾಡಿ ಕೊಡ್ತಾಯಿದ್ದೀವಿ ಬರೀ 8.5 ಲಕ್ಷಕ್ಕೆ 8,50,000ಗೆ ಆಡಿ Q3 ಡೀಸೆಲ್ ಫುಲ್ ಟಾಪ್ ಆ್ಯಂಡ್ ಕ್ವಾಟ್ರೋ ಎಡಿಷನ್ ಗಾಡಿ ಸಿಗ್ತಾಯಿದೆ. ಗಾಡಿ ನಂಬರ್ ಕೂಡ ಇದೆ. ಸೊ ಬೆಸ್ಟ್ ಡೀಲಲ್ಲೇ ಇದೆ. ಟಾಟಾ ನೆಕ್ಸಾನು XZ+ ವಿತ್ ಸನ್ರೂಫು ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ಗಾಡಿ ಸಿಂಗಲ್ ಓನರ್ಶಿಪ್ಪು 2022 ಮಾಡಲು. ಡೀಸೆಲ್ಲು ಸಿಂಗಲ್ ಓನರು 40,000 ಗಾಡಿ ಡ್ರಿವನ್ ಆಗಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾರೋ ಪ್ರೈಸು 10,85,000 ಫಿಕ್ಸ್ ಪ್ರೈಸಲ್ಲಿ. 10,85,000ರಲ್ಲಿ ವಿತ್ ಸನ್ರೂಫ್ ಇರೋಂಥ ಗಾಡಿ ಟಾಟಾ ನೆಕ್ಸಾನು. ಡೀಸೆಲ್ಲು 40,000 ಓಡಿರೋದು. 22 ಮಾಡಲ್ ಡೀಸೆಲ್ ಗಾಡಿ ಸಿಗ್ತಾಯಿದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ ಸಿಗ್ತಾಯಿದೆ. ನೆಕ್ಸ್ಟು ಮಾರುತಿ ಸುಜುಕಿ ವಿಟಾರಾ ಬ್ರೀಜಾ ZA ಗಾಡಿ 2019 2020 ಫೆಬ್ರವರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೆಕೆಂಡ್ ಓನರು. ಡೀಸೆಲ್ ಮ್ಯಾನ್ಯುಯಲ್ಲು. 1 ಲಕ್ಷ ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 8,75,000ಕ್ಕೆ 8,75,000ಗೆ 20 ರಿಜಿಸ್ಟರ್ಡು ಬ್ರೀಜಾ ವೈಟ್ ಕಲರು ZA ಗಾಡಿ ಸಿಗ್ತಾಯಿದೆ. ನೆಕ್ಸ್ಟು ಫೋರ್ಡ್ ಇಕೋ ಸ್ಪೋರ್ಟ್ಸು ಟೈಟಾನಿಯಮು ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2020 ರಿಜಿಸ್ಟ್ರೇಷನ್ನು. ಸಿಂಗಲ್ ಓನರು. 1 ಲಕ್ಷ ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 7,75,000ಕ್ಕೆ 7,75,000ಗೆ 20 ರಿಜಿಸ್ಟರ್ಡು ಇಕೋ ಸ್ಪೋರ್ಟ್ಸು ಟೈಟಾನಿಯಮ್ ಡೀಸೆಲ್ ಗಾಡಿ ಸಿಗ್ತಾಯಿದೆ. ಸೊ ನೆಕ್ಸ್ಟು ಹುಂಡೈ ಕ್ರೆಟಾ 1.5 SX ವಿತ್ ಪ್ಯಾನರಾಮಿಕ್ ಸನ್ರೂಫು ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2020 ಮಾಡಲು. ಗಾಡಿ 80,000 ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 10,80,000ಕ್ಕೆ 10,80,000ಗೆ 20 ಮಾಡಲು. ಪೆಟ್ರೋಲು ಟಾಪ್ ಆ್ಯಂಡ್ ಗಾಡಿ ಕ್ರೆಟಾ ಕೂಡ ಸಿಗ್ತಾಯಿದೆ. ನೆಕ್ಸ್ಟು ಹುಂಡೈ ವೆನ್ಯೂ ಫುಲ್ ಟಾಪ್ ಆ್ಯಂಡ್ ಗಾಡಿ 2022 ಮಾಡಲು. 1 ಲೀಟ್ರು DCT SX+ ವಿತ್ ಸನ್ರೂಫ್ ಇದೆ. ಪೆಟ್ರೋಲು ಆಟೋಮೆಟಿಕ್ ಗಾಡಿ 22 ಮಾಡಲು. ಸಿಂಗಲ್ ಓನರು. 68,000 ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 8,85,000ಕ್ಕೆ 8,85,000ಗೆ 22 ಮಾಡಲು. ಟಾಪ್ ಆ್ಯಂಡ್ ಗಾಡಿ ಸಿಗ್ತಾಯಿದೆ ಬೆಸ್ಟ್ ಡೀಲ್ ಪ್ರೈಸಲ್ಲಿ. ಸೊ ನೆಕ್ಸ್ಟು ಹೊಂಡಾ WRV ಇದೆ. ಹೊಂಡಾ WRV IV ಟೆಕ್ಕು VX ವಿತ್ ಸನ್ರೂಫು ಪೆಟ್ರೋಲು ಫುಲ್ ಟಾಪ್ ಆ್ಯಂಡ್ ಗಾಡಿ ವಿತ್ ಸನ್ರೂಫ್ ಕೂಡ ಇದೆ. 21 ಮಾಡಲು. ಡಿಸೆಂಬರ್ ಮಂತು. ಪೆಟ್ರೋಲು ಸಿಂಗಲ್ ಓನರು. 67,000 ಓಡಿದೆ. ಒಳ್ಳೆ ರೆಡ್ ಕಲರ್ ಗಾಡಿ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 9 ಲಕ್ಷಕ್ಕೆ 9 ಲ್ಯಾಕಿಗೆ ಬೆಸ್ಟ್ ಡೀಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ಹೊಂಡಾ WRV 21 ಮಾಡಲು ಫೇಸ್ ಲಿಫ್ಟ್ ವರ್ಷನ್ ಗಾಡಿ ಸಿಗ್ತಾಯಿದೆ. ನೆಕ್ಸ್ಟು ಮಾರುತಿ ಸುಜುಕಿ ಈಕೋ 5 ಸೀಟರು AC ಆಪ್ಷನಲ್ಲು ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ಸೊ ಗಾಡಿ ಓಡಿರೋದು ಬರೀ 24,000 ಗಾಡಿ ಓಡಿದೆ. 22 ಮಾಡಲ್ ಸಿಂಗಲ್ ಓನರ್ ಗಾಡಿ AC ಆಪ್ಷನಲ್ಲು 5 ಸೀಟರ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ
4,90,000ಕ್ಕೆ 4,90,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ಮಾರುತಿ ಸುಜುಕಿ ಎರ್ಟಿಗಾ ZXi ಮಾಡಲು 2020 ಮಾಡಲು ಗಾಡಿ ಸಿಂಗಲ್ ಓನರು, ಗಾಡಿ ಓಡಿರೋದು ಬರೀ 27,000 ಗಾಡಿ ಓಡಿದೆ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ. 27,000 ಓಡಿರೋದು ZXi ಎರ್ಟಿಗಾ ಪೆಟ್ರೋಲು ಸಿಂಗಲ್ ಓನರ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 10,10,000ಕ್ಕೆ 10,10,000ಗೆ ಸ್ಪೆಷಲ್ ಆಫರ್ ಡೀಲಲ್ಲಿ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ನೆಕ್ಸ್ಟು ಇನ್ನೊಂದು ಮಾರುತಿ ಸುಜುಕಿ ಎರ್ಟಿಗಾ ZXi ಪ್ಲಸ್ಸು 2016 ಮಾಡಲು ಗಾಡಿ ಸೆಕೆಂಡ್ ಓನರು, ಗಾಡಿ ಓಡೋಮೀಟ್ರ್ ಟ್ಯಾಂಪರ್ ಇದೆ, 70,000 ಗಾಡಿ ಡ್ರಿವನ್ ಆಗಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ವಿ 6,50,000ಕ್ಕೆ 6,50,000ಗೆ 16 ಮಾಡಲು ಸೆಕೆಂಡ್ ಓನರ್ಶಿಪ್ ಗಾಡಿ ಸಿಗ್ತಾಯಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾರುತಿ ಸುಜುಕಿ ಎರ್ಟಿಗಾ ZXi ಪ್ಲಸ್ಸು ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು, ಬರೀ 48,000 ಓಡಿದೆ, ಲೆಸ್ ಡ್ರಿವನ್ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 7,50,000ಕ್ಕೆ 7,50,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ಪಾಸ್. ಮಾರುತಿ ಸುಜುಕಿ ಎರ್ಟಿಗಾ ZA ಪ್ಲಸ್ಸು SHVS ಗಾಡಿ 2016 ಮಾಡಲು, ಗಾಡಿ ಸಿಂಗಲ್ ಓನರು, 80,000 ಗಾಡಿ ಡ್ರಿವನ್ ಆಗಿದೆ. ಈ ಗಾಡಿ ಡೀಸೆಲು SHVS ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 8,25,000ಕ್ಕೆ 8,25,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ಮಹೇಂದ್ರ ಮರೇಸೋ ಫುಲ್ ಟಾಪ್ ಎಂಡು M8 ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2018 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2020 ರಿಜಿಸ್ಟ್ರೇಷನ್ ಆಗಿದೆ. ಸೆಕೆಂಡ್ ಓನರ್ಶಿಪ್ಪು 1,00,000 ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ವಿ 8,75,000ಕ್ಕೆ 8,75,000ಗೆ. ಸೊ ಮರೇಂದ್ರ M8 ಡೀಸೆಲ್ಲು ಫುಲ್ ಟಾಪ್ ಎಂಡ್ ಗಾಡಿ ಬೆಸ್ಟ್ ಡೀಲ್ ಪ್ರೈಸಲ್ಲೇ ಸಿಗ್ತಾಯಿದೆ. ಸೊ ಮಹೇಂದ್ರ ಮರೇಜೋ M8 ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಗಾಡಿ ಸೆಕೆಂಡ್ ಓನರು, 70,000 ಓಡಿದೆ. ಗಾಡಿ ಕಂಪ್ಲೀಟ್ ಶೋರೂಮೆಂಟು, ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ. 18 ಮಾಡಲು ಸೆಕೆಂಡ್ ಓನರು, 70,000 ಓಡಿರೋದು. M8 ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 9,50,000ಕ್ಕೆ. ಹುಂಡಾ i10 ಸ್ಪೋರ್ಟ್ಸು 2011 ಮಾಡಲು, ಗಾಡಿ ಸಿಂಗಲ್ ಓನರು, ಗಾಡಿ ಓಡಿರೋದು 70,000 2011 ಮಾಡಲು 1.2 ಕಪ್ಪ ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು, 70,000 ಓಡಿರೋದು. ಹುಂಡಾ i10 ಸ್ಪೋರ್ಟ್ಸ್ನ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ 2,28,000ಕ್ಕೆ 2,28,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ಮಾರುತಿ ಸುಜುಕಿ ಸ್ವಿಫ್ಟು ZA ಡೀಸೆಲ್ ಗಾಡಿ. ಸೊ ZA ಡೀಸೆಲ್ ವೆರಿ ರೇರ್ ಇನ್ ದ ಮಾರ್ಕೆಟು. 2018 ಮಾಡಲು, ಗಾಡಿ ಸಿಂಗಲ್ ಓನರು, 60,000 ಗಾಡಿ ಓಡಿದೆ. ₹1 ಗಾಡಿಗೆ ಖರ್ಚು ಮಾಡ್ತಾರ ಇಲ್ಲ. 2018 ZA ಡೀಸೆಲ್ಲು ಸ್ವಿಫ್ಟ್ ಆಟೋಮೆಟಿಕ್ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ವಿ, ಡೀಸೆಲ್ ವೇರಿಯಂಟ್ ಗಾಡಿನ 6,85,000ಕ್ಕೆ 6,85,000ಗೆ ಗಾಡಿನ ಕ್ಲೋಸ್ ಮಾಡಿಕೊಡ್ತಾಯಿದ್ವಿ. ಮಾರುತಿ ಸುಜುಕಿ ಸ್ವಿಫ್ಟು ZXi ಪ್ಲಸ್ಸು ಫುಲ್ ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ಗಾಡಿ. 2019 ಮಾಡಲು, ಗಾಡಿ ಸಿಂಗಲ್ ಓನರು, ಬರೀ 29,000 ಗಾಡಿ ಓಡಿದೆ. ಗಾಡಿಗೆ ₹1 ಖರ್ಚು ಮಾಡೋ ಥರ ಇಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. 2019 ಮಾಡಲು ZXi ಪ್ಲಸ್ಸು ಮಾರುತಿ ಸುಜುಕಿ ಪೆಟ್ರೋಲ್ ಆಟೋಮೆಟಿಕ್ಕು ZXi ಪ್ಲಸ್ ಆಟೋಮೆಟಿಕ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ವಿ 6,65,000ಕ್ಕೆ 6,65,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ವಿ. ಲೋನ್ ಬೇಕು ಅಂದರೆ 5 ಲಕ್ಷ ಆರಾಮ್ಸೆ ಲೋನ್ ಕೂಡ ಮಾಡಿಕೊಡ್ತೀವಿ. ನೆಕ್ಸ್ಟು ಸ್ಕೋಡಾ ಯತಿ ಇದೆ. ಸ್ಕೋಡಾ ಯತಿ 4x2 ಡೀಸೆಲ್ಲು ಎಲಿಗೆನ್ಸು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಗಾಡಿ ಸೆಕೆಂಡ್ ಓನರ್ಶಿಪ್ಪು, 1,40,000 ಗಾಡಿ ಓಡಿದೆ. ಸೊ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸೆಕೆಂಡ್ ಓನರು, ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ 10 lakh ಪ್ರೈಸಲ್ಲಿ 10 lakhಗೆ ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ. ಇವಿಷ್ಟು ಗಾಡಿಗಳು ನಂದಿ ಟ್ರಸ್ಟ್ ಕಾರ್ಸಲ್ಲಿ ಇರೋಂಥ ಇನ್ವೆಂಟ್ರಿ ಗಾಡಿಗಳು. ಈ ಗಾಡಿಗಳದ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಬೇಕು ಅಂದರೆ ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡಿ. ಆಲ್ರೆಡಿ ಹೇಳಿರೋ ಥರ ಸೊ 9148888482ಗೆ ವಾಟ್ಸಪ್ಪಲ್ಲಿ ಜಸ್ಟ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಇಷ್ಟು ವೆಹಿಕಲ್ಗಳ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಎಲ್ಲ ಓಪನ್ ಆಗುತ್ತೆ. ನಮ್ಮ ನಂದಿ ಟ್ರಸ್ಟ್ ಕಾರ್ಸಲ್ಲಿ ನೀವು ಬಂದು ಆರಾಮ್ಸೆ ವಾಕ್ ಅರೌಂಡ್ ಮಾಡಿಕೊಂಡು ಗಾಡಿಗಳ್ದು ಡೀಟೇಲ್ಸ್ ನೋಡ್ಕೋಬೋದು. ನಮ್ಮಲ್ಲಿ ಬರ್ತಿದ್ದಂಗೆ ಇಲ್ಲಿ ಅಟೆಂಡ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ, ಯಾಕೆಂತಂದರೆ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೋಲ್ಲ. ನಿಮ್ಗೆ ಯಾವ ಗಾಡಿ ಬೇಕೋ ನೀವೇ ನೋಡ್ಬೋದು. ಗಾಡಿ ಮೇಲೆ ಪ್ರೈಸ್ ಲಿಸ್ಟ್ ಎಲ್ಲ ಹಾಕಿರ್ತೀವಿ, ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ನಿಮಗೆ ಯಾವುದನ್ನ ಗಾಡಿ ಇಷ್ಟ ಆಯಿತು ಅಂದರೆ ನಮ್ಮಲ್ಲಿರೋ ಎಂಪ್ಲಾಯ್ನ ಕೇಳಿದ್ರೆ ಆ ಗಾಡಿನ ಅನ್ಲಾಕ್ ಮಾಡಿ ತೋರಿಸ್ತಾರೆ. ಸೊ ವೆಹಿಕಲ್ ಫೈನಲ್ ಡೀಲ್ ಆಗೋವರೆಗೂ ನಮ್ಮಲ್ಲಿ ಟ್ರಯಲ್ ಆಫರ್ ಮಾಡೋದಿಲ್ಲ. ಸೊ ಟ್ರಯಲ್ ಚಾರ್ಜಸ್ ಕೂಡ ಇರುತ್ತೆ. ಸುಮ್ಮನೆ ಬಂದು ಗಾಡಿ ನೋಡಿಕೊಂಡು ನಮ್ಮಲ್ಲಿ ಪ್ರೈಸು ಎಲ್ಲ ಮೆನ್ಷನ್ ಮಾಡಿರ್ತೀವಿ, ಆಮೇಲೆ ಲಕ್ಷಾಂತರ ರೂಪಾಯಿ ಬಾರ್ಗೇನಿಂಗ್ ಮಾಡ್ತೀನಿ ಅನ್ನೋ ಆಪ್ಷನ್ನು ನಮ್ಮಲ್ಲಿರಲ್ಲ. ಮತ್ತು ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಬುಕ್ಕಿಂಗ್ ಕ್ಯಾನ್ಸಲೇಷನ್ ಇರೋದಿಲ್ಲ. ನಿಮಗೆ ವೆಹಿಕಲ್ಲು ಇಷ್ಟ ಆದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಒಂದು ಸರಿ ಬುಕ್ಕಿಂಗ್ ಆಗಿ
ಕ್ಯಾನ್ಸಲ್ ಮಾಡೋದೇ ಯಾವುದೇ ರೀತಿಯ ರೀಫಂಡ್ ಇರೋದಿಲ್ಲ. ಮತ್ತು ಆಮೇಲೆ ಯಾವುದೇ ರೀತಿಯ ಕಾರಣ ನೀವು ಕೊಟ್ಟರು ಅದಕ್ಕೆ ರೀಫಂಡು ಮಾಡಲ್ಲ, ಕ್ಯಾನ್ಸಲೇಷನ್ನು ಮಾಡೋದಿಲ್ಲ. ಸೊ ದಯವಿಟ್ಟು ನಿಮಗೂ ಬೇಜಾರಾಗಬಾರ್ದು, ನಮಗೂ ಬೇಜಾರಾಗಬಾರ್ದು. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಗಾಡಿ ಚೆಕ್ ಮಾಡಿಕೊಂಡು ಎಲ್ಲ ಪ್ಯಾರಾಮೀಟ್ರು ಚೆಕ್ ಮಾಡಿಕೊಂಡು ಓಕೆ ಅಂತ ಅಂದರೆ ಮಾತ್ರ ಮಾಡ್ಕೊಳ್ಳಿ. ಈಗ ಸುಮ್ಮನೆ ಓಕೆ ಅಂತೀರ, ಲೋನ್ ಪ್ರೋಸೆಸ್ ಎಲ್ಲ ಮಾಡ್ತೀವಿ, ಇನ್ನೇನು ಲೋನ್ ಪೇಮೆಂಟ್ ಅಕೌಂಟಿಗೆ ಬರಬೇಕು, ಆವಾಗ ಫೋನ್ ಸ್ವಿಚ್ ಆಫು ಇಲ್ಲ ನಾಟ್ ರೀಚಬಲ್ಲು ಇಲ್ಲ ಏನೋ ಒಂದು ರೀಸನ್ ಹೇಳ್ತೀರಾ. ಯಾಕೆಂದರೆ ಎಲ್ಲರೂ ನಿಮಗೋಸ್ಕರ ನಿಮಗೆ ಲೋನ್ ಬೇಕಾಗಿರುತ್ತೆ, ನಿಮಗೋಸ್ಕರ ನಿಮ್ಮ ಮನೆ ಹತ್ರ ಬಾಗಿಲಿಗೆ ಬಂದು ಡಾಕ್ಯುಮೆಂಟೇಷನ್ ಮಾಡಿ ಎಲ್ಲನೂ ಮಾಡಿಕೊಂಡು ನೀವು ₹1 ಕೊಡ್ತೀರಾ, ₹10 ಕೊಡ್ತೀರಾ, ನೀವು ದುಡ್ಡು ಕೊಡ್ತೀರಂಗೆ ಗಾಡಿ ತೊಗೊಂಡೋಗಿ ಮೂಲೆ ನಿಲ್ಲಿಸ್ಬಿಡ್ತೀವಿ, ಬುಕ್ಕಿಂಗ್ ಅಂತ ಹಾಕ್ತೀವಿ. 5 ದಿನ ಆ ಕಸ್ಟಮರ್ ಯಾರನ್ನ ಬೇರೆಯವ್ರು ಬಂದು ₹10,000 ಜಾಸ್ತಿ ಕೊಡ್ತೀನಿ ಅಂದರೂ ನಾವು ಗಾಡಿ ಕೊಡೋದಿಲ್ಲ. ನೀವು 5 ದಿನ ಆದಮೇಲೆ ಬಂದು ನಂಗೆ ಗಾಡಿ ಬೇಡ ಅಂದರೆ ನನಗೆ ಲಾಸ್ ಆಗುತ್ತೆ. ಹಿಂಗೆ ಎಲ್ಲರೂ ಮಾಡಿಬಿಟ್ರೆ ನಾವು ಗಾಡಿ ಸೇಲ್ ಮಾಡೋದು ಹೆಂಗೆ, ಸೊ ರೆಂಟ್ ಕಟ್ಟೋದು ಹೆಂಗೆ. ಸೊ ನಮ್ಮದು ಕಷ್ಟಗಳು 108 ಇರುತ್ತೆ. ಸೊ ಯಾರೇ ಬಿಸ್ನೆಸ್ ಮಾಡೋರೇ ಆಗಲಿ ಇದರಲ್ಲೇ ದುಡಿಬೇಕು, ಇದರಲ್ಲೇ ಕಟ್ಟಬೇಕು, ಇದರಲ್ಲೇ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಸುಮ್ಮನೆ ನೀವು ಏನೇ ಮಾಡೋದಿದ್ರೂ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಂಡು ಮಾಡಿ. ನೀವು ಮಾಡೋ ಒಂದು ಮಿಸ್ಟೇಕಿಗೆ, ರಾಂಗ್ ಡಿಸಿಷನ್ಗೆ ಇನ್ನೊಬ್ರಿಗೆ ಬರ್ಡನ್ ಆಗಬಾರ್ದು ಅಂತ ಹೇಳ್ತಾ, ಈ ಆಫರ್ ಡೀಲು ಆಗಸ್ಟ್ 15th ಇರುತ್ತೆ ಅಂತ ಹೇಳ್ತಾ, ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿನಿ. ಥ್ಯಾಂಕ್ ಯು. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಆಗಸ್ಟ್ 15ಗೋಸ್ಕರ ಮಾಡ್ತಾಯಿದ್ವಿ. ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರಿಗೂ ಬೆಸ್ಟ್ ಡೀಲಲ್ಲೇ ಗಾಡಿ ಸಿಗ್ತಾಯಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.